ಇಂದ್ರ ಕಾಫಿ ಕೊಡೆ. ಬಂದೆ ರೀ. ವರ್ಧಣ್ಣನ ಬಗ್ಗೆ ಏನ್ ಯೋಚನೆ ಮಾಡಿದೀರಾ? ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಮನೆಯಲ್ಲಿ ದೊಡ್ಡವರು ಅನ್ಸ್ಕೊಂಡವರು ನಾವಿದೀವಿ. ನಾವ್ ಮಾಡ್ತೀವಿ, ನಿನಗೆ ಯಾಕೆ ಅದು ಚಿಂತೆ? ನಾನು ವರ್ಧಣ್ಣನ್ ತಂಗಿ, ಯಾಕೆ ನಾನ್ ಯೋಚನೆ ಮಾಡ್ಬಾರ್ದಾ? ಈ ಮನೆಗೆ ಎಂತ ಸೊಸೆ ಸಿಗ್ತಾಳೋ ಅಂತ ನಾವ್ ತಲೆ ಕೆಡಿಸ್ಕೊಂಡಿರೋವಾಗ ನಿಂದೇನಮ್ಮ ತಲೆ ಹರಟೆ? ವರ್ಧಣ್ಣಂಗೆ ಹೆಂಡತಿಯಾಗಿ ಬರೋ ಹುಡುಗಿ ಈ ಮನೆಗ್ ಸೊಸೆ ಮಾತ್ರ ಆಗಲ್ಲ, ನನಗ್ ಅದಕ್ಕೆ ಕೂಡ ಆಗ್ತಾಳೆ. ಅವಳ ಮನೆಗ್ ಬಂದ್ಮೇಲೆ ನನ್ ಜೊತೆ ಕಿರಿಕ್ ಮಾಡ್ಕೊಂಡು ಆಮೇಲೆ ನಿಮ್ಗಳ ಜೊತೆ ಅಡ್ಜಸ್ಟ್ ಆಗದೆ ಹೋದ್ರೆ ಅವಾಗ ಏನ್ ಮಾಡ್ತೀರಾ? ಅಪ್ಪ ಅಮ್ಮ ಆಗಿ ನೀವ್ಗಳ ಅನ್ಭವಿಸ್ಬೇಕು, ನಾನ್ ಅನ್ಭವಿಸಕ್ ಆಗಲ್ಲ. ಗೊತ್ತು ಗುರಿ ಇಲ್ದಿರೋಳ ಮನೆ ಕರ್ಕೊ ಬಂದ್ರೆ ನಾನ್ ಸುಮ್ನೆ ಇರ್ಬೇಕಾ? ಮನೆ ಮಗನ ಮದುವೆ ಮಾಡ್ಕೊಂಡು ಬಂದು ಮನೆನೇ ಕಬ್ಳಿಸ್ಕೊಂಡು ಮನೆಯವ್ರನ್ನೆಲ್ಲ ಈಚೆ ಹಾಕಿರೋ ನಾನು ಎಷ್ಟು ಜನ ನೋಡಿಲ್ಲ. ಅದು ಹೌದು ಕಣೆ. ಈಗಿನ ಕಾಲದಲ್ಲಂತೂ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಗೊತ್ತೇ ಆಗಲ್ಲ. ನೋಡಕ್ ಹೆಣ್ಮಕ್ಳು ಚೆನ್ನಾಗೇ ಇರ್ತಾರೆ, ಸೊಸೆಯಾಗಿ ಬಂದ್ಮೇಲೆ ಬದ್ಲಾಗ್ತಾರೆ. ನೋಡು ನೋಡು, ಹೆಣ್ಮಕ್ಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ನಾನು ಒಂದ್ ಹೆಣ್ಣಾಗಿ ಇದನ್ನೆಲ್ಲ ನನ್ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಗೊತ್ತು ಗುರಿ ಇಲ್ದಿರೋಳನ್ನ ಸೊಸೆಯಾಗಿ ಮಾಡ್ಕೊಂಡ್ರೆ ಈಗ ಆಗ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇನೆ. ಅಮ್ಮ ಶ್ರೀವಲ್ಲಿ, ಮುಂದೆ ಹಾಗೇನಾದ್ರೂ ಆಗತ್ತೆ ಅಂತ ನನ್ಗನ್ಸಿದ್ರೆ ಯಾವ್ದಾದ್ರೂ ಒಂದು ಹಳ್ಳಿಯಿಂದಾನೋ ಅಥವಾ ಬಡ ಕುಟುಂಬದಿಂದಾನೋ ಒಂದು ಹೆಣ್ಣು ತಂದು ನನ್ನ ಮಗನ ಮದುವೆ ಮಾಡ್ತೀನಿ ಬಿಡೆ. ಆಹಾ, ಅಮ್ಮ ಟ್ರ್ಯಾಕ್ ಬರ್ತಿದ್ದಾಳೆ. ಅಮ್ಮ, ಹೆಣ್ಮಕ್ಳು ಗುಣ ಆಸ್ತಿ ಅಂತ ತಕ್ಕಂಗೆ ಇರುತ್ತೆ ಅಂತ ಅದ್ ಹೇಗ್ ಅನ್ಕೋತೀಯ ನೀನು? ಇವಾಗ ನೋಡು, ನೀನು ಬಡೂರ್ ಮನೆಯಿಂದ ಹುಡುಗಿ ತಂದೆ ಅಂತ ಇಟ್ಕೊ. ಅವಳು ಈ ಶ್ರೀಮಂತಿಕೆ ಎಲ್ಲ ನೋಡಿ ಅರ್ಧ ರಾತ್ರಿ ಕೊಡೆ ಹಿಡ್ದು ನಿಮ್ಮಿಬ್ರು ನೀಚೆ ಕಳ್ಸಿದ್ರೆ ಏನ್ ಮಾಡ್ತೀಯಾ? ಅಥವಾ ಶ್ರೀಮಂತರು ಮನೆಯಿಂದನೇ ಹೆಣ್ ತಂದೆ ಅಂತ ಇಟ್ಕೊ. ಅವಳು ಹುಟ್ಟತಾನೆ ಶ್ರೀಮಂತಿಕೆಯಿಂದ ಬೆಳೆದಿರ್ತಾಳೆ. ಆ ದರ್ಪನ ನಿಮ್ಮಿಬ್ರು ತೋರ್ಸಿದ್ರೆ ಅವಾಗ ಏನ್ ಮಾಡ್ತೀಯಾ? ಈಗ ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಹೇಳೆ. ವೆರಿ ಸಿಂಪಲ್. ಗೊತ್ತು ಗುರಿ ಇಲ್ದಿರೋ ಹುಡುಗಿನ ಕರ್ಕೊಂಡ್ ಬಂದು ಅದೃಷ್ಟ ಪರೀಕ್ಷೆ ಮಾಡೋ ಬದಲು ಗೊತ್ತಿರೋ ಹುಡುಗಿನೇ ಕರ್ಕೊಂಡ್ ಬಂದ್ರೆ ಆಹಾ, ಮನೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ಲಿ ಸಂಬಂಧನೂ ಸೂಪರ್ ಆಗಿರುತ್ತೆ. ಆಹಾ, ನೀನ್ ಸುತ್ತಿ ಬಳಸಿ ಇಲ್ಲಿಗೆ ಬರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಈ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನನ್ನ ಮಗನಿಗೆ ಎಂತ ಹುಡುಗಿ ಹುಡುಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಹುಡುಕ್ತೀನಿ, ಅವನಿಗೆ ಮದುವೆನೂ ಮಾಡ್ತೀನಿ. ನೀನ್ ನನಗಿದೆಲ್ಲ ಏನು ಹೇಳ್ಬೇಕಾಗಿಲ್ಲ. ಬಂದ್ಬಿಟ್ಲು ದೊಡ್ಡದಾಗಿ ಹೇಳೋದಿಕ್ಕೆ. ಅಪ್ಪ, ನೀನಾದ್ರೂ ನಾನು ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡಪ್ಪ. ಇವಾಗ ನೋಡು, ನಾವು ಗೊತ್ತಿರೋ ಹುಡುಗಿ, ತುಂಬಾ ಚೆನ್ನಾಗಿರೋ ಹುಡುಗಿ, ತಿಳುವಳಿಕೆ ಇರೋ ಹುಡುಗಿ, ಅದಷ್ಟೇ ಮಾತ್ರ ಅಲ್ಲ, ಅಣ್ಣನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿ ಏನಾದ್ರೂ ತಂದಿ ಅನ್ಕೋ. ನಮ್ಮ ಅತ್ತೆನೆ ಕೂತ್ಕೊಂಡು ಹೋಗ್ತೀಯ. ನಿನಗೆ ತಾಕತ್ತಿದ್ರೆ ನನ್ನನ್ನು ಮುಟ್ಬೇಕಿತ್ತು, ಅವಾಗ ತೋರಿಸ್ತಿದ್ದೀನಿ ನಾನು ಯಾರು ಅಂತ. ಏನೋ ತೋರ್ಸ್ಲಿ ಅಂತೆ, ಈಗ ತೋರ್ಸ. ಯಾರೋ ನೀನು? ನನ್ನ ಇವೆಲ್ಲ ಚೆನ್ನಾಗಿರಲ್ಲ, ಗೊತ್ತಾಯ್ತಾ? ನನ್ನನ್ನು ಎದುರಾಕೊಂಡ್ರೆ ಬೇರೆನೆ ಆಗತ್ತೆ. ನೀವೆಲ್ಲ ಮನುಷ್ಯ ಅಥವಾ ಗೂಳಿಗಳು? ನಾನ್ ಗೂಳಿನೇ, ಆದ್ರೆ ನೀನ್ ನನ್ನ ಕಣ್ಣಿಗೆ ಕೋಳಿ ತರ ಕಾಣಿಸ್ತಾ ಇದ್ಯಾ. ನಿನ್ ಕಾಲಿನ ಮುರಿದು ರೆಕ್ಕೆ ಪುಕ್ಕ ಕಿತ್ತಿ ನೀನ್ ಕತ್ತಿ ಇಸುಕಿ ಎತ್ಕೊಂಡೋಗ್ ಬಿಡ ಅನ್ಸ್ತಾ ನೋಡ್ತಾ ಇದ್ರ ನಮ್ಮ ಮಗನೇ. ನೋಡ್ರಪ್ಪ, ದಯವಿಟ್ಟು ನೀವ್ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಮಳೆಯನ್ಗೆ ಏನೋ ಗೊತ್ತಾಗಲ್ಲ, ಏನೇನೋ ಮಾತಾಡ್ಬಿಡ್ತಾರೆ. ಏನ್ ಅನ್ಕೋಬೇಡಿ, ಹೋಗಿ ಹೋಗಿ. ಅತ್ತೆ ಅತ್ತೆ ಒಂದ್ ನಿಮಿಷ ಇರ್ರಿ. ಅತ್ತೆ ಇರ್ರಿ ಒಂದ್ ನಿಮಿಷ ತಡೀರಿ. ನನ್ನ ಫೀಲ್ಡ್ ಅಲ್ಲಿ ಇಂಥ ಎಷ್ಟು ಪುಡಿ ರೌಡಿಗಳನ್ನ ನೋಡಿಲ್ಲ. ಅತ್ತೆ ಇವರೆಲ್ಲ ಒಂಥರ ನಾಯಿಗಳಿದ್ದಂಗಿನೇ, ಆಯ್ತಾ? ಬೋಳ್ತಾ ಇರ್ತವೆ. ನಾವ್ ಹಿಂಗ್ ತಿರುಗಿದ್ರೆ ಬಾವು ಬಾವು ಅಂತ ಕಚ್ಚಕ್ ನಮ್ಮ ಹತ್ರಕ್ಕೆ ಬರ್ತವೆ. ಅದೇ ನಾವು ಒಂದ್ಸಲ ಹಿಂಗ್ ತಿರುಗಿ ನಿಂತ್ರೆ ಓಡಾಡ್ಬಿಡ್ತವೆ. ನೋಡ್ತಾ ಇರಿ ಅತ್ತೆ, ಬೇಕಾಯ್ತಲ್ಲ ಇವನ್ಗೆ. ಗರ್ಭಿಣಿಯರು, ಮಕ್ಕಳು, ಭಯ ಇರೋರು, ಹಾರ್ಟ್ ವೀಕ್ ಇರೋರು ಯಾರು ಈ ಕಡೆ ನೋಡ್ಬೇಡಿ. ಹಾಗೆ ರಕ್ತ ಗಿಕ್ತ ನೋಡಿದ್ರೆ ತಲೆ ಸುತ್ತ ಬರುತ್ತೆ ಅನ್ನೋರು ಈ ಕಡೆ ತಲೆ ಹಾಕಿ ಮಲಗಬೇಡಿ. ಯಾರ ಮೊಬೈಲಲ್ಲಿ ಕರೆನ್ಸಿ ಇದ್ರೆ ಆಂಬುಲೆನ್ಸ್ಗೆ ಯಾವುದಕ್ಕೂ ಒಂದು ಫೋನ್ ಮಾಡಿರಿ.
ಫ್ಯಾಮಿಲಿ ಸ್ಟೋರಿ ನೋಡೋರು, ಕಾಮಿಡಿ ನೋಡೋರು, ಸೆಂಟಿಮೆಂಟು ಈ ಥರದ್ನವರೆಲ್ಲ ಸೈಡಲ್ಲಿ ಇದ್ಬಿಡಿ. ಫೈಟ್ ಮುಗಿದ್ಮೇಲೆ ಅಯ್ಯೋ ನಿನ್ ಬಾಯಿ ಮಾಡಾಕೋನೆ ಏನಾಯ್ತು? ರಕ್ತ ಬರ್ತದೆ. ಅಮ್ಮ ಮನುಷ್ಯ ರಾಕ್ಷಸ ಆ ಥರ ರಕ್ತ ಬರೋಕ್ ಹೊಡ್ದಿದಿರಲ್ಲ. ನಿಮ್ಗೊಂಚೂರು ಮನುಷ್ಯತ್ವ ಬೇಡ. ನಿಮ್ ಮನೇಲಿ ಯಾರು ಹೆಣ್ಮಕ್ಳಿಲ್ವಾ? ನೋಡಿ, ಸುಮ್ನೆ ನಿಮ್ ಪಾಡಿಗೆ ನೀವು ಹೋಗ್ಬಿಡಿ. ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ನೋಡು, ಬ್ಯೂಟಿ ಇವತ್ತು ಫುಲ್ ಘಾಟಿ ಆಗ್ಬಿಟ್ಟಿದೆ. ಆದ್ರೂ ಸಖತ್ತು ಸೂಟಿ. ಆಲ್ರೆಡಿ ಮರ್ಡರ್ ಕೇಸಲ್ಲಿ ಫಿಟ್ ಆಗ್ತಾ ಇದೀವಿ, ಜೊತೆಗೆ ಇದು ಒಂದು ಆಗ್ಬಿಡ್ಲಿ ಬಿಡು. ಬೇಡ, ನನ್ ತಂಟೆಗ್ ಬರ್ಬೇಡಿ. ಸುಮ್ನೆ ಹೊರಟೋಗಿ. ಹೋಗ್ತೀವಿ, ಇನ್ನೂ ಜೊತೆ ಕರ್ಕೊಂಡು ಹೋಗ್ತೀವಿ.